ದೇಶದಲ್ಲಿ ನಮ್ಮ ಪೂರ್ವಿಕರು ಒಂದೊಂದು ಹಬ್ಬಕ್ಕೂ ಒಂದೊಂದು ಇತಿಹಾಸವುಳ್ಳಂತಹ ಹಬ್ಬದೂಟನೇ ಆಗಿರ್ಬೋದು, ಹಬ್ಬದ ಆಚರಣೆಗಳಾಗಿರ್ಬೋದು. ಮಕರ ಸಂಕ್ರಾಂತಿ ಬಂದ್ರೆ ಎಳ್ಳು ಬೆಲ್ಲ, ಯುಗಾದಿ ಹಬ್ಬ ಬಂದ್ರೆ ಕಾಯೊಬ್ಬಟ್ಟು ತಿನ್ನೋದಾಗಿರ್ಬೋದು, ಮತ್ತೆ ದೀಪಾವಳಿ ಹಬ್ಬ ಬಂದ್ರೆ ಕಜ್ಜಾಯ ಮಾಡಿಸಿ ಊಟ ಬಡಿಸೋದಾಗಿರ್ಬೋದು. ಈ ನಿಟ್ಟಿನಲ್ಲಿ ಭರತ ಧ್ವಜದ ನಮ್ಮ ಶ್ರೀರಾಮಚಂದ್ರ ಇವತ್ತು ಅವರ ಶ್ರೀರಾಮನವಮಿ ಇದೆ. ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಶ್ರೀರಾಮ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಹಾಗೂ ಭಾರತೀಯ ಜನಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇವತ್ತು ಸಿದ್ಧಾರ್ಥ ನಗರ ಗೇಟಿನ ಬಳಿ ಶ್ರೀರಾಮನವಮಿ ಹಬ್ಬವನ್ನು ಭಾರಿ ವಿಜೃಂಭಣೆಯಿಂದ ಸಾವಿರಾರು ಜನಕ್ಕೆ ಮೊಸರು, ಪಾನಕ ಮತ್ತೆ ಮಜ್ಜಿಗೆ ಮತ್ತೆ ಕೋಸಂಬರಿ, ನೂರಾರು ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಭಾರಿ ಅದ್ದೂರಿಯಾಗಿ ನಮ್ಗೆ ಈ ಜನಸಾಗರ ಬಂದು ಈ ಬಿಸಿಲು ಕಾಲದಲ್ಲಿ ಎಲ್ಲಾರು ತಗೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ರೆ ಭಾರಿ ಮನಸ್ಸಿಗೆ ಖುಷಿ ಆಗ್ತಿದೆ. ಇಡೀ ಭಾರತ ದೇಶದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಭಾರಿ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು, ವೃದ್ಧರು ಎಲ್ಲ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡೋರ ಎಲ್ಲಾರು ಕೂಡ ಈ ಬಿಸಿಲು ಕಾಲದಲ್ಲಿ ಈ ತಂಪಾದ ಕೋಸಂಬರಿ ಮತ್ತೆ ಪಾನಕ ಮಜ್ಜಿಗೆ ಕುಡ್ಕೊಂಡು ಹೋಗ್ಲಿ ಅಂತಂದೇಳಿ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಅಣ್ಣನವರಾದಂತಹ ನರಸಿಂಹಮೂರ್ತಿ ಅವರು, ನಮ್ಮ ಸೋದರರಾದಂತಹ ಕುಮಾರ್ ಅವರು, ಹಾಗೆ ನಮ್ಮ ಭೀಮಣ್ಣವರು, ಅವರ ಸೋದರರು ಎಲ್ಲರೂ ಸೇರ್ಕೊಂಡು, ಮತ್ತೆ ಕೋಲಾರ ಶ್ರೀನಿವಾಸಣ್ಣವರು, ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಸೇರ್ಕೊಂಡು ಇವತ್ತು ಶ್ರೀರಾಮನವಮಿ ಹಬ್ಬವನ್ನು ಅಚ್ಚುಕಟ್ಟಾಗಿ ಭಾರಿ ಸಾಂಪ್ರದಾಯಿಕವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಶ್ರೀರಾಮನವಮಿ ವಿಜಯೋತ್ಸವ ಏನು ನಾವು ಮಾಡ್ತಾ ಇದೀವಿ, ಇಡೀ ಭಾರತ ದೇಶದಲ್ಲಿ ಗಡಿ ಭಾಗದಲ್ಲಿ ಯೋಧರು ಏನು ಕಾಯ್ತಾ ಇರ್ತಾರೆ ನಮ್ಮ ನಾಡನ್ನು, ನಮ್ಮ ದೇಶವನ್ನು, ಅವರಿಗೆ ಸುರಕ್ಷಿತವಾಗಿ ವಿಜಯೋತ್ಸವವಾಗಿ ಅವರು ನಾಡನ್ನು ದೇಶವನ್ನು ಕಾಯೋರಿಗೆ ಆರೋಗ್ಯ ಭಾಗ್ಯ ಕೊಡ್ಲಿ. ಅದೇ ರೀತಿ ನೆಲ, ಜಲ, ನೀರು ಮತ್ತೆ ಏನಿದೆ ಈ ನಾಡಿನ ಎಲ್ಲಾ ರೈತರಿಗೂ ಕೂಡ ಮಳೆ ಬೆಲೆ ಚೆನ್ನಾಗಾಗಿ ಎಲ್ಲ ಅನ್ನದಾತರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ಬೆಳೆ ಮಳೆ ಆಗ್ಲಿ ಅಂತಂತೇಳಿ ಎಲ್ಲಾರ್ಗು ಕೂಡ ಒಳ್ಳೇದಾಗ್ಲಿ ಅಂತಂತೇಳಿ ಈ ಮೂಲಕ ನಾನು ಹಾರೈಸ್ತೇನೆ. ಸರ್ವ ಜನ ಸುಖಿನೋ ಭವಂತು ಅನ್ನುವ ನಿಟ್ಟಿನಲ್ಲಿ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಜೈ ಶ್ರೀರಾಮ್.